ಡಾಕ್ಟರ್ GS ಶಿವರುದ್ರಪ್ಪನವರ ಕಾವ್ಯವಾಣಿಯಂತೆ ಇದು ಬಹಳ ಅದ್ಭುತವಾಗಿರುವಂಥ ಪ್ರಸಂಗ. ಈ ಜೀವನ ಎನಿತು ಜನ್ಮದಲ್ಲಿ ನಾವು ಯಾರ್ಯಾರಿಗೆ ಋಣಿಯಾಗಿರಬೇಕು. ದಯವಿಟ್ಟು ಹಿಂದ ಕಡೆ ಇರೋರೆಲ್ಲ ಲಕ್ಷ ಕೊಡ್ರಿ. ತಾಯಿ ಋಣ, ತಂದೆ ಋಣ, ಗುರುವಿನ ಋಣ, ಬಂಧು ಬಳಗದವರ ಋಣ, ಸಮಾಜದ ಋಣ ನಮ್ಮ ಪ್ರತಿ ಜೀವಿ ಮೇಲೆ ಇದೆ. ಈ ಭೂಮಿ ಮೇಲೆ ಇರುವಂಥವ್ರು ಪ್ರತಿಯೊಬ್ಬರ ಮೇಲೆ ಈ ಋಣ ಇದೆ. ಗುರು ಇರಲಿ, ಶಿಕ್ಷಕ ಇರಲಿ, ಯೋಧ ಇರಲಿ, ಸಾಧಕ ಇರಲಿ, ಜನಪ್ರತಿನಿಧಿ ಇರಲಿ, ಭೂಮಿ ಮೇಲಿರುವ ಪ್ರತಿಯೊಬ್ಬನಿಗೂ ಋಣದ ಮೂಟೆಯ ಭಾರ ಹೆಗಲ ಮೇಲೆ ಕೂತಿದೆ. ಹೀಗೆ ಋಣದ ಮೂಟೆಯ ಭಾರ ಹೆಗಲ ಮೇಲೆ ಕೂತಿರುವಾಗ ಆ ಋಣವನ್ನು ತೀರಿಸುವಂಥ ಒಂದು ಸಂದರ್ಭ ಬರ್ತದೆ. ಆ ಸಂದರ್ಭ ಬಂದಾಗ ತಾಯಿಯ ಋಣವನ್ನು, ಗುರುವಿನ ಋಣವನ್ನು, ಸಮಾಜದ ಋಣವನ್ನು ತೀರಿಸಬೇಕಾಗ್ತದೆ. ಅಂತ ಋಣವನ್ನು ಎಷ್ಟು ತೀರಿಸಿದ್ರೂ ಕಡಿಮೆ. ಒಂದು ಸಣ್ಣ ಧನ್ಯತೆ, ಒಂದು ಸಣ್ಣ ಗೌರವ, ಒಂದು ಸಣ್ಣ ಅಭಿಮಾನದ ಒಂದು ಭಕ್ತಿಯನ್ನು ಸಮರ್ಪಿಸುವಂತ ಕಾಲ. ನಾವೇನೋ ದೊಡ್ಡದಾಗಿ ಈ ಕಾರ್ಯಕ್ರಮದ ಮೂಲಕ ಇನ್ನೇನೋ ಮಾಡ್ತೀವಿ ಅಂತಲ್ಲ. ಸರಿಸುಮಾರು 5 ದಶಕಗಳ ಕಾಲ ನೆನಪಿಸ್ಕೊಂಡು ಇರಬೇಕು. ಸರಿಸುಮಾರು 5 ದಶಕಗಳ ಕಾಲ ಏನೂ ಇಲ್ಲದೆ ಇರುವಂತ ಕಾಡು ಕೊಂಪೆಯಾಗಿರುವಂತ ಮಠದಲ್ಲಿ ನಿರಂತರವಾಗಿ ತನ್ನ ಸೇವೆ ಮೂಲಕ, ತನ್ನ ತ್ಯಾಗದ ಮೂಲಕ, ತನ್ನ ದಾಸೋಹದ ಮೂಲಕ, ತನ್ನ ಕೈಂಕರ್ಯದ ಮೂಲಕ ನಾವು ಯಾರು ಇಲ್ಲಿ ಕಾಣದೇ ಇರುವಂಥವ್ರು ಇಲ್ಲದೇ ಇರೋ ಸಂದರ್ಭದಾಗ ನಾನು ನನ್ನ ಗುರುವಿನ ಮಠವನ್ನು ನೋಡ್ಕೋತೀನಿ ಅಂತ ತ್ಯಾಗವನ್ನ, ಸೇವೆಯನ್ನ ಮಾಡಿದ ತಾಯಿ ಈ ಭೂಮಿ ಮೇಲೆ ಯಾರಾದ್ರೂ ಇದ್ರೆ ನಮ್ಮವ್ವ ರುದ್ರಮ್ಮ ತಾಯಿ ಅಂತ ಹೇಳೋದಕ್ಕೆ ಬಹಳ ಅಭಿಮಾನ, ಗೌರವ ಅನ್ನಿಸ್ತದೆ. ಅಪ್ಪಾಜಿ ಗುರುಗಳು ಲಿಂಗೈಕ್ಯ ಆಗ್ತಾರೆ. ಲಿಂಗೈಕ್ಯ ಆದಾಗ ಒಂದು ಮಾತನ್ನು ಹೇಳ್ತಾರೆ ಅವರು. ನೋಡುವ, ಭಾಳ ದೊಡ್ಡದು ಕಾಡಿದು, ಭಾಳ ದೊಡ್ಡದು ಗೂಡಿದು. ಇಲ್ಲಿ ಮುಂದೆ ನಡೆಸೋರು ಯಾರೂ ಇಲ್ಲ. ಈ ಮಠ ಇದು ನಡೆಸ್ಕೊಂಡು ಹೋಗೋರು ಯಾರೂ ಇಲ್ಲ. ನಾ ಯಾರಿಗೆ ಇದನ್ನು ವಸ್ತುವಾಗಿ ಕೊಡಲಿ? ಯಾರು ಇದು ಉಡಿಯೊಳಗೆ ಹಾಕಲಿ? ನೀನೇ ಇದಕ್ಕೆ ಸಮರ್ಥವಾದ ತಾಯಿ. ನನ್ನ ಮೊಮ್ಮಗಳು ನೀನು, ನನ್ನ ಮಠದ ಮಗಳು ನೀನು ಇದನ್ನು ಉಡೆ ಹಾಕೊಂಡು ನಡೆಸಬೇಕು ಅಂತೇಳಿ ಗುರುಗಳು ಹೇಳಿದಾಗ ಆ ತಾಯಿ 1-2 ಮಾತಾಡೋದಿಲ್ಲ. ಅದಾಗಲೇ ತವರು ಮನೆ ಭಾಳ ದೊಡ್ಡ ಶ್ರೀಮಂತ ಮನೆತನ. ಶ್ರೀಮಂತದ ತವರು ಮನೆಯ ಸುಖದ ಸುಪ್ಪತ್ತಿಗೆ ಇರುವಂಥ ತಾಯಿ ಅದೇ ಕ್ಷಣದೊಳಗೆ ಗುರುಗಳಿಗೆ ಸಾಷ್ಟಾಂಗ ಹಾಕಿ ಒಂದು ಮಾತನ್ನು ಹೇಳ್ತಾಳೆ. ಏನು ಹೇಳ್ತಾಳೆ ಅಂದರೆ, ಪೂಜಾ ಕೈಂಕರ್ಯದ ಮೂಲಕ ಜೋಪಾನ ಮಾಡ್ಕೊಂಡು ಬಂದಿದ್ದೀರೋ ಆ ಮಠವನ್ನು ನನ್ನ ಜೀವ ಇರುತ್ತನ ಜೋಪಾನ ಮಾಡಿಕೊಂಡು ನಿಮ್ಮ ಕೀರ್ತಿಗೆ ಕಲಶವನ್ನು ತರ್ತೀನಿ ಅಂತ ಹೇಳಿದ ತಾಯಿ, ಆ ರುದ್ರಮ್ಮ ತಾಯಿ ಯಾರಿಗೂ ವಚನ ಕೊಡ್ತಾಳೆ ಅಂದರೆ ರಾಚೋಟೇಶ್ವರ ಶಿವಯೋಗಿಗಳಿಗೆ ವಚನ ಕೊಡ್ತಾಳೆ. ಅವಾಗ ಒಂದು ಮಾತು ಹೇಳ್ತಾರೆ ರಾಚೋಟೇಶ್ವರ ಶಿವಯೋಗಿಗಳು, ನಾನು 3 ಹೊತ್ತು ಲಿಂಗ ಪೂಜೆ ಮಾಡಿಕೊಂಡು ದಾಸೋಹ ಮಾಡ್ಕೊಂಡು ಬಂದಿದ್ದೀನಿ. ಈ 3 ಹೊತ್ತು ಸ್ನಾನ, ಲಿಂಗ ಪೂಜೆ ಮಾಡೋರು ಯಾರು, ನಡೆಸೋರು ಯಾರು, ನೀಡೋರು ಯಾರು? ಇದೇ ನನಗೆ ಕೊಡೋ ದೀಕ್ಷೆ ಅಂತಂದಾಗ ಉಡಿಯೊಳಗೆ ತಗೋತಾಳೆ ತಾಯಿ. ಅವತ್ತಿನಿಂದ ಇವತ್ತಿನವರೆಗೆ ಸರಿಸುಮಾರು 50 ವರ್ಷಗಳ ಕಾಲ 3 ಹೊತ್ತು ಸ್ನಾನ, 3 ಹೊತ್ತು ಲಿಂಗ ಪೂಜೆ, 3 ಹೊತ್ತು ದಾಸೋಹ. ಆಸ್ಪತ್ರೆಯೊಳಗೆ ICU ಒಳಗಿದ್ರು ಡಾಕ್ಟ್ರು ಒಳಗೆ ಹೋದ ಮೇಲೆ ಕಣ್ಣು ತಪ್ಪಿಸಿ ICUದಾಗ ತ್ರಾಸನಾಗಿದ್ರು ಸ್ನಾನ ಮಾಡಿ ಲಿಂಗ ಪೂಜೆ ಮಾಡಿ ಇವತ್ತಿಗೂ ಕೂಡ 3 ಹೊತ್ತು ಲಿಂಗ ಪೂಜೆ ಮಾಡ್ಕೊಳ್ಳುವಂಥ ತಾಯಿ ಯಾರಾದ್ರೂ ಇದ್ರೆ ನಮ್ಮ ರುದ್ರಮ್ಮ ತಾಯಿ. ಇದನ್ನ ನೆನಪಿಟ್ಕೊಳ್ಬೇಕು ನೀವು. ನಮಗೆ 1 ಹೊತ್ತು ಪೂಜೆ ಮಾಡೋದು ವಾಜ್ಯಾಗದ, ನಮ್ಮ ಮನೆ ನೋಡ್ಕೊಳ್ಳೋದು ವಾಜ್ಯಾಗದ, ಬರೀ ನಮ್ಮ ಮಕ್ಕಳನ್ನ ನೋಡ್ಕೊಳ್ಳೋದು ವಾಜ್ಯಾಗದ. ಅರ್ಥ ಮಾಡ್ಕೊಳ್ಳಿ, ನನ್ನ ಮಾತನಾಗ ಭಾಳ ಅರ್ಥ ಅದ. ನಮ್ಮ ಮಠ, ನಮ್ಮ ಮನೆ, ನಮ್ಮ ಮಕ್ಕಳನ್ನು ನೋಡ್ಕೊಳ್ಳೋದೇ ವಜ್ಜಾಗಿರೋ ಸಂದರ್ಭದಲ್ಲಿ 5 ಮಕ್ಕಳನ್ನು ಹಡೆದು ಜೋಪಾನ ಮಾಡಿ ಕಾಡು ಮೇಡಾಗಿರುವಂಥ ಮಠವನ್ನು, ಕಲ್ಪ ವೃಕ್ಷ ಮಠವನ್ನು ತನ್ನ ತ್ಯಾಗದ ಮೂಲಕ ಮಾಡಿದ ತಾಯಿ ನಮ್ಮ ತಾಯಿ ರುದ್ರಮ್ಮ ತಾಯಿ ರೇವಣ ಸಿದ್ದಯ್ಯ ಕಲ್ಮಠ ಅಂತ ಹೇಳೋದಕ್ಕೆ ಅಭಿಮಾನ, ಗೌರವ ಅನ್ನಿಸ್ತದೆ. ಆ ಕಾರಣಕ್ಕಾಗಿದ್ದು ಅಮೃತ ಮಹೋತ್ಸವ. ದೊಡ್ಡ ಮಗ ಹುಟ್ಟಿದ ಕ್ಷಣ ರಾಚೋಟೆಪ್ನಲ್ಲಿ ಕೇಳ್ಕೊಳ್ತಾಳ, ಮಗ ಹುಟ್ಟಿದ, ನೀನು ಮಠಕ್ಕೆ ಸಮರ್ಪಣೆ ಮಾಡ್ತೀನಿ ಅಂತೇಳಿ ಮಠಕ್ಕೆ ಸಮರ್ಪಣೆ ಮಾಡಿ ದೊಡ್ಡ ಮಗನನ್ನು ಶಿವಯೋಗ ಮಂದಿರದಲ್ಲಿ ಇರಿಸಿ ಜಗದ್ಗುರು ಡಾಕ್ಟರ್ ಗುರುಸಿದ್ಧ ರಾಜಯೋಗೀಂದ್ರ ಮಹಾಸ್ವಾಮೀಜಿಯವರು ಸಮಾರಂಭದ ಸಾನ್ನಿಧ್ಯ ವಹಿಸಿದ್ದಾರೆ. ಅವರು ಶಿವಯೋಗ ಮಂದಿರದ ಹಿರಿಯ ಮಹಾಗುರುಗಳು. ಆ ಹಿರಿಯ ಮಹಾಗುರುಗಳ ಕೈಂಕರ್ಯದ ಸೇವೆಯಲ್ಲಿ ತನ್ನ ಮಗ ಬೆಳೆದು ದೊಡ್ಡದಾಗಿ ಸೇವೆ ಮಾಡಿ ಕಲ್ಪವೃಕ್ಷದ ಮಠ ದೊಡ್ಡದಾಗಬೇಕು ಅಂತ ನಮ್ಮ ಅವ್ವ ಆಸೆ ಪಟ್ಟು ಅದಕ್ಕೆ ಶ್ರೀರಕ್ಷೆಯಾಗಿ ಯಾರು ನಿಂತವರು ಅಂದರೆ ಹುಬ್ಬಳ್ಳಿಯ ಜಗದ್ಗುರು ಗುರುಸಿದ್ಧ ರಾಜಯೋಗೀಂದ್ರ ಮಹಾಸ್ವಾಮೀಜಿಯವರು 3000 ಮಠ ಹುಬ್ಬಳ್ಳಿ ಪರಮ ಪೂಜ್ಯರು, ಧಾರವಾಡ ಮುರುಘಾ
ಪೂಜ್ಯರಾಗಿರುವಂತಹ ಗಂಗಾವತಿ ಕಲ್ಮಠ ಪೂಜ್ಯರಾಗಿರ್ಬೋದು, ನಮ್ಮ ಕುಮಾರೇಶ್ವರ ಮಹಾಮಠದ ಪೂಜ್ಯರಾಗಿರ್ಬೋದು, ಇವರೆಲ್ಲರೂ ಕೂಡ ಚನ್ನಬಸವ ಮಹಾಸ್ವಾಮೀಜಿಯವರ ಕರುಳು ಬಂಡಿಯ ಬೆಳಕಾಗಿ ನಿಂತು ಈ ಕಲ್ಮಠಕ್ಕೆ ಒಂದು ದೈದೀಪ್ಯಮಾನವಾದ ಶಕ್ತಿಯನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಅಮೃತ ಮಹೋತ್ಸವನೇ ಹೊರತು ನಮ್ಮವನ್ನು ಬರೇ ಬಂಗಾರದಲ್ಲಿ ಬೆಳ್ಳಿಯಲ್ಲಿ ತೂಗಬೇಕನ್ನ ಅವಶ್ಯಕತೆ ಇಲ್ಲ. ಸಾಕನ್ನುವಷ್ಟು ಬಂಗಾರ, ಸಾಕನ್ನುವಷ್ಟು ಬೆಳ್ಳಿ ಬಟ್ಟಲವನ್ನು ನೋಡಿ ಬೆಳೆದವಳು ನಮ್ಮ ತಾಯಿ ರುದ್ರಮ್ಮ ತಾಯಿ. ಪ್ರಾಸ್ತಾವಿಕವಾಗಿ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಮಗೆ ಅರ್ಥ ಆಗಬೇಕು ಇತಿಹಾಸ ಅರ್ಥ ಆದರೆ ಮಾತ್ರ ಯಾಕೆ ಈ ಕಾರ್ಯಕ್ರಮ ಅನ್ನೋದು ಅರ್ಥ ಆಗ್ತದೆ. ಹೇಳೋದಕ್ಕೆ 100 ವಿಷಯಗಳಿದೆ, ಹೇಳೋದಕ್ಕೆ 100 ಘಟನೆಗಳಿದೆ, ಹೇಳೋದಕ್ಕೆ 100 ಕಥನಗಳಿದೆ. ಆ 100 ಕಥನಗಳನ್ನು ಬಿಚ್ಚಿಡುವಂಥ ಪುಣ್ಯದ ಗಾಥೆ ಈ ಅಮೃತ ಮಹೋತ್ಸವ. 100 ಪುಟಗಳ ಕಥೆಯನ್ನು ಹಾಡುವ ಗಾಥೆ ಇದು ಪುಣ್ಯದ ಕಾರ್ಯಕ್ರಮ. ಜೊತೆಗೆ ನವಧಾನ್ಯಗಳ ತುಲಾಭಾರ ನಿರ್ವಹಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆ ಕೊಡಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾರೆ. ವಿಶೇಷ ಅಮ್ಮನ ಹೆಸರಿನಲ್ಲಿ ಚಾಕ್ಲೇಟ್ ಮಾಡಿಸಿ 101 ಮಕ್ಕಳಿಗೆ ಎಲ್ಲ ಪರಮ ಪೂಜ್ಯರಿಗೆ ಕೊಡುವಂಥ ಕಾರ್ಯವನ್ನು ಮತ್ತೊಮ್ಮೆ ಭಕ್ತಿಗೆ ಚಪ್ಪಾಳೆ ಎಲ್ಲರೂ ತಟ್ಟಬೇಕು. ಹಾಗೆ ಅಕ್ಕಿ ಮಠದಿಂದ ಅವರು ಅಕ್ಕಿಯ ಪರಶೆಯ ಜೊತೆಗೆ ಅಕ್ಕಿಯ ತುಲಾಭಾರವನ್ನು ಕೂಡ ನೆರವೇರಿಸಿದ್ದಾರೆ. ಎಲ್ಲರಿಗೂ